ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ ಕುಮಾರ್. ಇದು ಫಾರ್ಮರ್ ವ್ಲಾಗ್ಸ್. ನೀವು ನೋಡ್ತಾ ಇದ್ದೀರಾ, ಇದು ಎಲೆಕೋಸಿನ ಗಿಡ. ನಾವು ಕ್ಯಾಬೇಜ್ ಅಂತ ಏನು ಹೇಳ್ತೀವಿ ಅದು ಇದು ನಾವು ಒಟ್ಟು ಇದು ಸುಮಾರು 32 ದಿನ ಆಗಿದೆ. 20 ರಿಂದ 25 ದಿನ ನಾವು ನಾಟಿ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ನಾಟಿ ಮಾಡೋದಕ್ಕಾಗಲಿಲ್ಲ, ತುಂಬ ಲೇಟ್ ಆಯಿತು. ಏನು ಸಮಸ್ಯೆ ಆಗಿದೆ ಅಂದರೆ ನೋಡಿ, ಇಲ್ಲಿ ಗಿಡ ಉದ್ದ ಆಗ್ಬಿಟ್ಟಿದೆ. ಈ ಲೆವೆಲ್ ಇದ್ದಾಗ ನಾಟಿ ಮಾಡಿದ್ರೆ ಬೇಗನೆ ಬೇರು ಕೊಟ್ಕೊಳ್ಳುತ್ತೆ. ಸೊ 10 ದಿನ ಲೇಟಾಗಿದೆ, ಏನೂ ಮಾಡೋದಕ್ಕಾಗಲ್ಲ. ನಾವು ಇವತ್ತು ಇಲ್ಲಿ ಒಟ್ಟು ಇದರ ಗಿಡನ ಕಿತ್ಕೊಂಡೋಗಿ ನಮ್ಮ ಭೂಮಿಲಿ ನಾವು ನಾಟಿ ಮಾಡ್ತಾಯಿದ್ದೀವಿ. ಈಗ ನಾನು ಗಿಡ ಕೀಳ್ತಾಯಿದ್ದೀನಿ. ಗಿಡ ತಗೊಂಡೋಗಿ ಅಲ್ಲಿ ನಾಟಿ ಮಾಡೋರಿಗೆ ಕೊಡಬೇಕಾಗಿದೆ. ನಾವು ನರ್ಸರಿಲಿ ಗಿಡ ತೊಗೋಬೋದು. ನರ್ಸರಿಲಿ ನಾವು ಗಿಡ ತೊಗೊಳ್ಳುವಾಗ ಒಂದು ಗಿಡಕ್ಕೆ 50 ಪೈಸೆಯಿಂದ 60 ಪೈಸೆ ಬೀಳುತ್ತೆ. ಒಂದು ಎಕರೆಗೆ ಒಂದು 20,000 ಗಿಡ ಅಂದರೆ ಹೆಚ್ಚು ಕಡಿಮೆ 10 ರಿಂದ 12,000 ರೂಪಾಯಿ ಗಿಡಕ್ಕೆ ನಾವು ಕೊಡಬೇಕಾಗುತ್ತೆ. ನಾವೇ ನಾಟಿ ಒಟ್ಟುವುದು ನಾವೇ ಗಿಡ ಮಾಡ್ಕೊಳ್ಳೋದಾದರೆ ಒಂದು ಎಕರೆಗೆ 12 ರಿಂದ 13 ಪ್ಯಾಕೆಟು. ಒಂದು ಪ್ಯಾಕೆಟು 300 ರೂಪಾಯಿ ಅಂತ ಇಟ್ಕೊಂಡ್ರೂ 3,500 ರೂಪಾಯಿ ನಮ್ಗೆ ಎಷ್ಟು ಉಳಿತಾಯ ಆಗುತ್ತಲ್ಲ ಗಿಡದಿಂದನೇ. ನೀವು ಕೋಸು ಬೆಳಿಬೇಕು ಅಂದರೆ ಒಟ್ಟು ಇದು ನಾವೇ ಗಿಡನ ಕಿತ್ತು ನಾಟಿ ಮಾಡ್ಕೊಳ್ಳೋದು ಒಳ್ಳೆಯದು. ನರ್ಸರಿಗೆ ಹೋದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ನಾವು ಲಾಸ್ಟಲ್ಲಿ ಒಂದು ಕ್ಯಾರೆಟ್ ವಿಡಿಯೋ ಒಂದು ಹಾಕಿದ್ವಿ, ಕ್ಯಾರೆಟ್ ಯಾವ ರೀತಿ ಹಾಕ್ತಿದ್ದೀವಿ ಅಂತ. ಇವಾಗ 1 ತಿಂಗಳಾಗಿದೆ. ಆ ಕ್ಯಾರೆಟ್ ಯಾವ ರೀತಿ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಲಾಸ್ಟು ಕ್ಯಾರೆಟ್ ವಿಡಿಯೋ ಮಾಡಿದ್ವಲ್ಲ ಅದ್ರದ್ದು ಇದು. ಇವಾಗ ಈ ಲೆವೆಲಲ್ಲಿದೆ. ಇದು 1 ತಿಂಗಳ ಗಿಡ ಕ್ಯಾರೆಟ್. ಓಕೆ, ನಾವಿನ್ನು ಕೋಸು ಗಿಡ ನಾಟಿ ಮಾಡೋಕ್ಕೆ ತಗೊಂಡೋಗ್ತಾ ಇದ್ದೀನಿ. ಟೈಮ್ ಆಗ್ತಾಯಿದೆ, ಅಲ್ಲೋಗೋಣ ಬನ್ನಿ. ಇಲ್ಲಿ ಈ ಕಡೆ ನೋಡ್ತಾ ಇದ್ದೀರಾ, ಗಿಡ ನೆಟ್ಟಿರೋ ಕಾಣ್ತಾ ಇದೆ. ಆಲ್ರೆಡಿ ನಾನು ತಗೊಂಡು ಗಿಡ ನೆಟ್ಬಿಟ್ಟು ಕೂತಾರೆ ಆರಾಮಾಗಿ. ಇವತ್ತು ನನಗೆ ಕೆಲಸ ಜಾಸ್ತಿ ಆಗ್ಬಿಟ್ಟಿದೆ. ಇವ್ರ ಗಿಡ ಕಿತ್ಕೊಂಬಂದು ಕೊಡೋಕ್ಕಾಯ್ತಿಲ್ಲ ನನ್ನಿಂದ. ಇವಾಗ ಗಿಡ ತಗೊಳ್ತಿದ್ದಾರೆ. ತಗೊಳ್ಳಿ. ತ್ರಿಪುರಾಣಿ ಕೇಳಕನ ಇಟ್ಕೊತೀನಿ ನಿಮ್ದಾಗದ ಪುರಾಣಿ ಸರ ಪುರಾಣಿ. ಇದು ಮೈಕ್ರೋ ಇರಿಗೇಷನ್ ಮಾಡಿರೋದು ನೀರಾವರಿ ವ್ಯವಸ್ಥೆ. ಒಂದು 4 ರಿಂದ 5 ಅವರ್ ಹೊಡೆದಿದ್ದೀವಿ ನೀರು. ಭೂಮಿ ಫುಲ್ ತ್ಯಾಮ ಇದೆ. ತ್ಯಾಮ ಇರುವಾಗ ನಾಟಿ ಮಾಡಬೇಕು. ಒಂದು 3 ರಿಂದ 4 ದಿನ ತ್ಯಾಮ ಆರ್ದ ರೀತಿ ನೋಡ್ಕೋಬೇಕು. ಒಂದು 5 ದಿನ ಆದಮೇಲೆ ಬೇರು ಕೊಟ್ಟಿರುತ್ತೆ, ಹೊಸ ಬೇರು ಬಂದಿರುತ್ತೆ ಗಿಡದಲ್ಲಿ. ಇವಾಗ ನೋಡ್ತಾ ಇದ್ದಾರೆ ನಾಟಿ ಮಾಡ್ತಿರೋದನ್ನ. ಒಂದು ಗಿಡದಿಂದ ಗಿಡಕ್ಕೆ 3/4 ಅಡಿಯಿಂದ 1 ಅಡಿ ಗ್ಯಾಪ್ ಇರುತ್ತೆ. ಸಾಲಿಂದ ಸಾಲಿಗೆ 1.5 ಅಡಿ ಇದೆ. ಹಾಗೆ ಯಾರಾದ್ರೂ ನೆಟ್ಕೊ ಬಾ. ಹ್ಞೂ ಅದು ನೆಟ್ಕೊ ಬಾ.
ಈ ಕಡೆ ಇಡ್ಬೇಕಾಯ್ತು ನೀವು. ಈ ಕಡೆ ನಿಮ್ಮ ಕಾಲು ಹಿಡಿದಿರಲ್ಲ ಅಲ್ಲಿ ಬರ್ತದ. ಒಂದು ಬಿಟ್ಟಿದ್ದೀರಿಯಾ? ಹಾಂ ಸರಿ 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 ಸರಿ. ಇಲ್ಲ ಇಲ್ಲ ಅಲ್ಲಿ ಗ್ಯಾಪ್ ಬಿಟ್ಟಿರ ಅಂದ್ಬಿಟ್ಟು ನಾನು ಹೇಳಿದೆ. ಹಾಂ ಸರಿ ಸರಿ. ಹಾಂ ಸರಿ ಸರಿ ಸರಿ. ಹಾಂ ಹಾಂ ಪುರಾಣ ನೀನ್ ಹೇಳದ ಪುರಾಣ ಹೇಳಕ್ ಬಿಡ್ಬೇಕು ಬಿಡು. ಭಾಷೆ ಅಲ್ಲೇ ಬಿಟ್ಕೊಳ್ಳಿ ಬಾ. ಬಾಬಾ ಇನ್ನೆಟ್ಕೊಳ್ಳಿ ಬಾ. ನಾನು ಹಾತ್ಕೊಂಡೋಯ್ತೀನಿ ಲಾಸ್ಟ್. ನಡಿ. ಯಾಕೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಕ್ಯಾಮ್ರಾ ನೋಡಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಎಲ್ಲಾರು ಸೇರ್ಕೊಂಡು ಹೇಳೆ. ಹಿಂಗ ನಾಟಿ ಮಾಡಕ್ ಹಿಂಗ ಇವಾಗ ನೋಡ್ಕೊಳ್ಳಿ. ಇವಾಗ ನಿಮ್ಗೋಸ್ಕರ ಒಂದು ಪದ ಆಡ್ತಾ ಇದೀರಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ. ಶುರು ಮಾಡಿ ಮತ್ತೆ. ಹಂಗೆ ಶುರು ಮಾಡ್ಬೇಕು ಎಲ್ಲಾರು. ಒಬ್ರು ಹೇಳಿದ್ರೆ ಹೆಂಗ? ಅವಿದ್ರ ಸರಿಯಾಗದಕ್ಕಪ್ಪ. ನಾನು ಅಂದ್ರ ಬುಡ್ಕಿಯಾರ ಇರ್ಬೇಕು. ಅಗಾರ ಅವ ಎಸದಾಕ ಇರ್ಬೇಕು. ಹುರ್ಗ ಬರಲ್ಲ ನೀ. ನಾನು ಒಬ್ಳಿ ಹೇಳವ. ಮಾದೇಶ್ವರ ಮೇಲೆ ದಾಸನಾಗಿ ಅದು ಹೇಳ್ಬಿಡ. ಅದೇ ಕಾಕ ಇದು ಹೇಳು. ಅದೇ ಇದು ಸರಿ ಹೇಳಿ. ನೀವೇ ಒಬ್ರು ಹೇಳಿ ಮಾದೇಶ್ವರನ ಬಗ್ಗೆ ಒಂದ್ ಪದನ. ನಿಮಗೆ ಇದೇ ಸೊಲ್ಲಿ ಹೋಗ್ಬಿಟ್ರಾಕ ನನ್ ಕ್ರಾಸ್ ಹೇಳ್ಕೊ ಹೊಂಟಾಗನು ನಿಮ್ಮ ಅಕ್ಕ ಬಿಗಿ ಈಗ ಅನ್ನೋದು ಬರಲ್ವಾ? ಅಲ್ಲ ಸುಮ್ನೆ ಇರುವಾಗ ಎಲ್ಲ ಸೀರಿಯಲ್ ಇಂದ ಹಿಡಿದು ಎಲ್ಲ ಕತೆ ಒಪ್ಪಿಸ್ತಿದ್ದಾರೆ. ದಯಾ ತೋರಯ ಮಾದೇಶ್ವರ, ದಯಾ ತೋರಯ ಮಾದೇಶ್ವರ. ಹಗಲಿರುಳು ನಿನ್ನೆ ನೆನೆವೆ, ನಿನ್ನ ಪಾದ ಬೇಡುತ್ತಲಿರುವೆ. ಮೌನವೇ ಸ್ವಾಮಿ ಮಾತಾಡಯ, ಮೊರೆ ಕೇಳಯ. ಇಷ್ಟು ಹೇಳಿದ್ರು ನೀವು. ನಾನು ಕ್ರಾಸ್ ಹೇಳೋನು ಕುಸು. ಒಬ್ರಿಗೊಬ್ರು ಇದ್ರೆ ಚೆನ್ನಾಗಿ ಆಡ್ಬೋದು. ನೋಡಿ ಇವ್ರೊಬ್ರು ನಿಮ್ಮ ಅಕ್ಕ ತೋರಿಸಿದ್ರು. ಇವ್ರೊಬ್ರೇ ಇಲ್ಲಿ ಪದ ಮಾಡ್ತಿರೋದು. ಯಾಕೆ ಎಲ್ಲರೂ ಸಂಕೋಚ ಪಡ್ತಿದ್ದಾರೆ? ನಾನೇ ಹೇಳವ. ಸರಿ ಸರಿ ನಮ್ಮ ಹೆಸರಾಗ್ಲಿ ಬುಡ್ಕಿ ಆಗ್ಲಿ ಬಂದಿಲ್ಲ. ಈ ಸೊಲ್ಲಿ ಹೇಳಿದ್ರು ಅವ್ರು ನನ್ ಕ್ರಾಸ್ ಹೇಳ್ಕೊ ಹೊಂಟಾಕನು. ಏಟು ನಾನು ಹೇಳಿದ್ರೆ ಬೊಕ್ಕಂದು ಒಂದ್ ಸ್ವಲ್ಪ ಹಿಡಿತದ. ಹೌದೌದು. ನಾನೇ ಕಪ್ಪ ಅಯ್ಯ ಶಿವಟ ಅಂತಿತ್ತು. ಬಾ ನೀನು ಅವಾಗ ಬತ್ತಿದಾಗ ಹಿಡ್ದಿದ್ರ ಬಾ. ಇನ್ನು ಸ್ನೇಹಿತರೆ, ಆಲ್ರೆಡಿ ನಾನು ಈ ವರ್ಷ ಒಂದು 4 ಎಕರೆ ಕೋಸ್ ಹಾಕ್ಸ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಒಂದು 3.5 ಎಕರೆ ಪ್ಲಾಂಟೇಶನ್ ಆಗೋಗಿದೆ. ಇದು ಲಾಸ್ಟ್ ಮೂಮೆಂಟ್. ಇದು 1 ಎಕರೆ ಮಾಡ್ತಿರೋದು. ಇದು ಮೈಕ್ರೋ ಇರಿಗೇಷನಲ್ಲಿ ಮಾಡ್ತಿರೋದು. ಇದು ಡ್ರಿಪ್ ಇರಿಗೇಷನಲ್ಲೂ ನಾನು 3 ಎಕರೆ ಪ್ಲಾಂಟೇಶನ್ ಮಾಡಿದ್ದೇನೆ ಆಲ್ರೆಡಿ. ಅದು ಗಿಡ 15 ದಿನ ಗಿಡ ಆಗಿದೆ. ಕಾರಣಗಳಿಂದ ಆವತ್ತು ನಾನು ವಿಡಿಯೋಗಳು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತೊಂದು ಸ್ವಲ್ಪ ಫ್ರೀ ಇದೆ. ಸರ್ ವಿಡಿಯೋ ಮಾಡ್ಕೊಸ್ಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನೋ ನಾವು ಸುಮಾರು ಒಂದು 3 ವರ್ಷದಿಂದ ಕೋರ್ಸ್ ಬೆಳಿತಾನೆ ಇದ್ದೀವಿ. 3 ವರ್ಷದಿಂದ ರೇಟೇ ಇಲ್ಲ. ನೋಡೋಣ ಈ ವರ್ಷ ನನಗೆ ಒಂದು ಮಿನಿಮಮ್ ರೇಟ್ ಮಾರುತ್ತೇನೋ ಒಂದು ಗೆಸ್ಸಿತ್ತು. ಆದರೆ ಈ ಮಳೆ ಅವಾಂತರದಿಂದ ಸ್ವಲ್ಪ ಎಲ್ಲ ಹೆಚ್ಚು ಕಡಿಮೆ ಆಗಿದೆ. ಏನು ನಾವು ಡಿಸಿಷನ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ನಾವು ಆಲ್ರೆಡಿ ನಾಟಿ ಮಾಡಿ 1.5 ತಿಂಗಳಿಂದ 2 ತಿಂಗಳು ಆಗಿರಬೇಕು. ಇನ್ನೊಂದು ತಿಂಗಳು ನಾವು ಕಟಿಂಗ್ ಮಾಡಬೇಕಾಯ್ತಿತ್ತು. ಆಗಲಿಲ್ಲ. ಇವಾಗ ಲೇಟಾಗಿ ನಾವು ನಾಟಿ ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸುಮಾರು 4 ಎಕರೆ ನಾವು ಕೋಸ್ ಹಾಕ್ತೀವಿ ಅಂದರೆ ಹೆಚ್ಚು ಕಡಿಮೆ 1 ಲಕ್ಷ ಖರ್ಚಾಗುತ್ತೆ ಮಿನಿಮಮ್. 1ರಿಂದ 1.20. ಮುಂದೆ ಬೆಳೆ ಯಾವ ರೀತಿ ಬರುತ್ತೆ, ಯಾವ ರೀತಿ ರೇಟ್ ಸಿಗುತ್ತೆ ಅನ್ನೋದು ಕಾದು ನೋಡೋಣ. ಕೋಸು ಬೆಳೆಯೋದೇನೋ ಅಷ್ಟು ದೊಡ್ಡ ಕೆಲಸ ಏನಿಲ್ಲ. ತುಂಬ ಈಸಿಯಾಗಿದೆ. ಒಂದು 4ರಿಂದ 5 ಅಂಶ ತಗೊಳುತ್ತೆ. ನಾವು ಈ ರೀತಿ ನಾವು ನಾಟಿ ಮಾಡ್ತಾಯಿರ್ತೀವಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.